ಮಾತ ಜ್ಞಾನಿಗಳು ಬೆಟ್ಟದ ಮೇಲೆ ಪುಟ್ಟಿದ ವೃಕ್ಷಕ್ಕೆ ಹೌದು ಹೌದು ಬೆಟ್ಟದ ಮೇಲೆ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು. ಹೌದು ಹೌದ್ರಿಪ್ಪ ಹೌದು. ಹುಟ್ಟಿಸಿದ ಸ್ವಾಮಿ ತಾನು ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪ್ಪನು. ಇದಕ್ಕೆ ಸಂಶಯ ಬೇಡ, ಇದಕ್ಕೆ ಸಂಶಯ ಬೇಡ ತಿಳಿದ್ರು ಕನಕದಾಸರು. ಹೌದು ಹೌದು ಇದೇ ಮಾತು ಯಾಕೆ ಕೇಳಿದ್ರಿ ಸರ್ ಅವರು? ಈಗ ನಾವು ಮನೆ ಮುಂದೆ ಒಂದು ಗಿಡ ಹಚ್ಚದೇವಪ್ಪ ಅಂತಂದ್ರ ಅದಕ್ಕ ಏನ್ ಮಾಡ್ಬೇಕ್ರಿಪ್ಪ? ಮನೆ ಮುಂದೆ ಗಿಡ ಹಚ್ಚಿದೇವ್ ಅಂದ್ರ ಕಟ್ಟಿ ಕಟ್ತೇವ್, ನೀರ್ ಹಾಕ್ತೇವ್, ಗೊಬ್ಬರ ಹಾಕ್ತೇವ್, ಏನೆಲ್ಲ ಹಾಕ್ತೇವ್. ಅಗತ್ಯ ಮಾಡ್ಬೇಕು, ನೀರ್ ಹಾಕಿ ಬೆಳೆಸ್ತಾರ, ಎಲ್ಲಾ ಹಾಕ್ತೇವ್. ಕರೆ ಹೌದು. ಎಲ್ಲೋ ಬೆಟ್ಟದ ಮೇಲೆ ಹುಟ್ಟಿರ್ತಕ್ಕಂತ ಮರಕ್ಕ ಏನಾಗ್ತದೆ ಯಪ್ಪ? ಅಲ್ಲಿ ಯಾರ ಕಟ್ಟಿ ಕಟ್ಟಿ ನೀರ್ ಹಾಕ್ಯಾರನ್ನ ಕೇಳ್ತಾನವ. ಇಲ್ಲೋ ಯಪ್ಪ, ಯಾರು ಹಾಕಿಲ್ಲ. ಅದಕ್ಕ ನಮ್ಮನ್ನ ಹುಟ್ಟಿಸಿರ್ತಕ್ಕಂತ ಸ್ವಾಮಿ ತಾ ಹೊಣೆಗಾರನಾದ ಮೇಲೆ ಏನಾಗ್ತದ? ಗಟ್ಟಿಯಾಗಿ ರಕ್ಷಿಪನು. ಇದಕ್ಕೆ ಸಂಶಯ ಬೇಡ ಅಂತಂದ್ರ ಏನಂತ್ರಪ್ಪ ಹಿಂಗಂದ್ರ? ನಮ್ಮನ್ನೆಲ್ಲ ಏನು ಹುಡ್ಸ್ಯ ನೋಡು ಭಗವಂತ. ಹೌದು. ಅವ ನಮ್ಮನ್ನ ಹೆಂಗ ರಕ್ಷಿಸಬೇಕು ರಕ್ಷಿಸ್ತಾನ. ಹಾ 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 ನಾ ಹೆಂಗ ಬದುಕ್ಲತ್ತ ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಾರ ಅವ್ರು. ಹೌದು ಕರೆ ಐತ್ರಿಪ್ಪ. ಅದಕ್ಕ ಹೌದು. ಆ ಇನ್ನೊಂದು ಕಡೆ ಹೆಂಗ್ ಹೇಳ್ತಾರಪ್ಪ ಅಂತಂದ್ರ ಹೆಂಗ್ರಿಪ್ಪ? ರಕ್ತ ಮಾಂಸ ಮಣ್ಣಿನ ಪಾಲು. ಹೌದು. ರಕ್ತ ಮಾಂಸ ಮಣ್ಣಿನ ಪಾಲು, ಅಸ್ಥಿ ನೀರಿನ ಪಾಲು. ಹೌದೌದು. ಪ್ರಾಣ ಯಮನ ಪಾಲು. ಹೌದು. ನೀನು ಮಾಡಿರತಕ್ಕಂತ ಪಾಪ ಪುಣ್ಯಗಳೆಲ್ಲ ನಿನ್ನ ಪಾಲು, ನಿನ್ನ ಪಾಲು ಅಂತ ಹೇಳಿದ್ರು ಅವರು. ಹಾ ಹಾ ಹೆಂಗಂತ ಕೇಳಿದ್ರ ಹೆಂಗ್ರಿಪ್ಪ? ಈ ಶರೀರದೊಳಗಿರ್ತಕ್ಕಂತ ಈ ರಕ್ತ ಮಾಂಸ ಏನಾಗ್ತದಪ್ಪ ಅಂತಂದ್ರ ಮಣ್ಣು ಸೇರ್ತದ. ಹೌದೌದು. ಈ ಅಸ್ಥಿ ಅನ್ನುವಂಥದ್ದು ಒಯ್ದು ಎಲ್ಲಿ ಬಿಡ್ತಾರಪ್ಪ ಅಂತಂದ್ರ ಹೊಳಿಯೊಳಗೆ ಬಿಡ್ತಾರ. ಹೌದೌದೌದು. ಈ ಪ್ರಾಣ ಅನ್ನುವಂಥದ್ದು ಯಮ ತಗೊಂಡು ಹೋಗ್ತಾನ. ಹಾ, ನಿನಗೆ ಏನು ಉಳಿತದ ಅಂತ ಕೇಳ್ತಾನವ. ಏನ್ರಿಪ್ಪ? ಜ್ಞಾನಿ, ಹೌದು, ನಿನ್ನಲ್ಲಿ ಉಳಿಯುವಂತದ್ದು ಏನಪ್ಪಾ ಅಂತಂದ್ರೆ ನೀ ಮಾಡಿರ್ತಕ್ಕಂತ ಪಾಪದ ಕೆಲಸ ಮಾಡಿದ್ದಂದ್ರ ಪಾಪ ಉಳಿತದ. ಹೌದೌದು. ಪುಣ್ಯದ ಕೆಲಸ ಮಾಡಿದ್ರೆ ಪುಣ್ಯ ಉಳಿತದ ಅಂತ ಹೇಳ್ತಾನವ. ಹೌದೌದು ಕರೆ ಐತ್ರಿಪ್ಪ ಮಾತಾ. ಅದಕ್ಕೆ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಒಟ್ಟ ವಿಷಯ ಕಡೆ ಬರ್ರಿ ಗುರುಜಿ ಅವ್ರ ಕಡೆ. ಅಪ್ಪನ ಬಳಗ ಹೋಗುದು ಬರುದು ಮಾಡ್ಕೊತ ಹೆಚ್ಚು ಕಮ್ಮಿ ಬಾಳನೆ ಭಾಗ ಹೋಗ್ಯದ, 4ನೇ ಭಾಗ ಉಳಿದದ. ಹಾ, ಅವ್ರ ಹಂಗ ಹೇಳಾರು ಕುಂದ್ರಾರು ಮಕ್ಕಳವ್ರು ಹೇಳುದು ಮನೆಗೆ ಹೋಗುದು ನಡೆದ. ಇನ್ನು ಅವನ ಬಳಗ ಹಾ ಹಾ ಇನ್ನೂ ಜರ ಗಟ್ಟಿಯಾಗೆ ಕೂತಾರ ಅವ್ರು. ಗೊತ್ತಾರು 2, 4, 6, 8, 9 ಮಂದಿ ಇದಾರ. 4-5 ಮಂದಿ ಮಕ್ಕೊಂದಾರ. ಹೆಂಗಂತ ಕೇಳಿದ್ರ ಹೆಂಗ್ರಿಪ್ಪ? ಈ ಸಿಕ್ಕೇರಿ ಅನ್ನುವಂತ ಊರ್ ಹೆಂಗ ನೋಡ್ರಿ, ಹಿಂಗ ಒಂದು ಹಳ್ಳಿ ಒಳಗ ಅಲ್ಲಿ ಕೂತಾಳ ನೋಡ್ರಿ ಅಮ್ಮ ಆಚೆ ಗಚ್ಚಿಗೆ. ಲಾಸ್ಟ್ ನಂದಿಗೆ. ಹಾ, ಅದೆಲ್ಲ ಗಟ್ಟಿ ಕಟ್ಟರಿ. ಹೆಂಗಂತ ಕೇಳಿದ್ರ ಹೆಂಗ್ರಿಪ್ಪ? ಒಂದು ಹಳ್ಳಿ ಒಳಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಆಷಾಢ ದಿನ. ಏನ್ ಮಾಡಿದ್ರಿ ಸರ ಆಷಾಢ ದಿನ? ಏನೋ ಕೆಲಸ ಇಲ್ಲ, ಇನ್ನು ಏನ್ ಮಾಡ್ಬೇಕಂತಂದ್ರ ನಾವು ಹೌದು ಹೆಂಗಿದ್ರು ಬಸ್ ಫ್ರೀ ಮಾಡ್ಯಾರ ಅಂತ ಹೇಳಿ ತಿಳ್ಕೊಂಡ ಇವ್ರು ಆಯಿ ಮುತ್ಯಾಗಳು ಏನ್ ಮಾಡಿದ್ರು ಕಟ್ಟಿ ಮ್ಯಾಗ ಕೂತು ಮಾತಾಡಿ ಏನ್ ಜೀವನದೊಳಗೆ ಮುದುಕರಾಗುತ್ತಾನ ದುಡ್ಕೋತೆ ಬಂದಿದ್ದಾಗ್ಯದ. ರಗಡ ದುಡ್ದೇವ್, ರಗಡ ಮಾಡ್ಯಾವ್, ರಗಡ ಹೊಲ ಗಳಿಸ್ತೇವ್, ಮನೆ ಕಟ್ಟದೇವ್, ಎಲ್ಲಾನು ಮಾಡ್ದೇವ್. ಕರೆ ಹೌದು. ಏನಾರ 4 ದಿನ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಹೌದೌದು ಆ ದೇವರುಗಳ ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ತಿಳ್ಕೊಂಡ ಏನ್ ಮಾಡಿದ್ರು? ಒಂದು 10-15 ಗ್ಯಾಂಗ ರೆಡಿ ಆದ್ರ ಜೋಡಿ ರೆಡಿ ಆಗಿ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡ್ತಾರಿಪ್ಪ? ಹಿಂಗ ಅನೇಕ ದೇವಾಲಯಗಳನ್ನ ತಿಳ್ಕೊತ ಅಲ್ಲಿ ಆ ಸಂದರ್ಶನ ಮಾಡ್ಕೋತ ದೇವ್ರ ದರ್ಶನ ಮಾಡ್ಕೋತ ಹೋದ್ರು. ಹೌದೌದು. ಒಂದ್ ಸಲ ಏನಾಯ್ತಪ್ಪ ಅಂತಂದ್ರ ಮರಳಿ ಬರುವಂತ ಸಂದರ್ಭದೊಳಗ ಏನಾಗಿತ್ರಿ ಗುರುಜಿ ಅವ್ರ? ಇವ್ರು ಮಾಡ್ಕೊಂಡು ಹೋಗಿರ್ತಕ್ಕಂತ ಗಾಡಿ ಆಕ್ಸಿಡೆಂಟ್ ಆಯ್ತು. ಇವ್ರದೇ ಅಂತ ಪುಣ್ಯವಪ್ಪ. ಗಾಡಿ ಆಕ್ಸಿಡೆಂಟ್ ಆಯ್ತು. ಆ ಗಾಡಿಯಾಗ ಇರ್ತಕ್ಕಂತ ಒಂದ್ 5-6 ಜೋಡಿ ಸತ್ತು. ಮುದುಕ ಮುದುಕಿ ಸತ್ತು. ಹೌದೌದು. ಕಡೆ ಮತ್ತ ಸತ್ತರಂದಾಗ ಇಡೀ ಊರ್ ಹೋಗುದರಿಪ್ಪ. ಹಿಂಗೆ ಹೋದ್ರೆ ಎಲ್ಲಾರು ಹೋದಾಗ ಅಲ್ಲಿ ಏನ್ ಮಾಡಿದಿಲ್ಲಪ್ಪ ಅಂತಂದ್ರ ಒಬ್ಬಕ್ಕಿ ಸೊಸಿ ಏನ್ ಮಾಡ್ತಾಳ ಸೊಸಿ? ಆ ಸೊಸಿಗೆ ಏನಂದ್ರ ಅತ್ತಿನೂ ಸತ್ತಿಲ್ಲ, ಮಾವನು ಸತ್ತಿಲ್ಲ, ಒಂದು ಕೂದಲು ಸದ್ಯ ಅವ್ರಿಗೆ ಕೊಂಕಾಗಿಲ್ಲ. ಹೌದೌದೌದು. ಕರೆ ಏನ ಅತ್ತಿ ಮಾವ ಸತ್ತಿರ್ತಾರಲ್ಲ, ಸ್ವಸ್ಥರ ಏನು ಬಡ್ಕೊಂಡ್ ಅಳ್ತಾರ ನೋಡು. ಹೌದು. ಅವ್ರಕ್ಕಿಂತ ಹೆಚ್ಚಿಗೆ ಬಡ್ಕೊಂಡು ಅಳ್ಳಕತ್ತಲಿಕ್ಕೆ ಹೆಣ್ಮಗಳು. ಅವಾಗ ಎಲ್ಲಾರು ಕೇಳಿದ್ರಿ ಯಾಕತ್ತಂಗಿ ನಿಮ್ಮ ಅತ್ತಿ ಮಾವಿಗೆ ಏನು ಆಗಿಲ್ಲ ಇಟ್ಟ್ಯಾಕ್ ಬಡ್ಕೋತಿ ಅಂದ್ರು. ಅವಾಗೇನ್ ಎತ್ತಾಳ್ರಿಪ್ಪ ಸೊಸಿ? ಸೊಸಿ ಏನಂದಳ ಗೊತ್ತನ್ನದಕ್ಕ? ಏನಂದಲ್ರಿಪ್ಪ? ಅವ್ರೆಲ್ಲ ಸತ್ತಾರತ್ತತ್ರ. ನಮ್ಮ ಅತ್ತಿ ಮಾವ ಯಾಕೆ ಸತ್ತಿಲ್ಲ ತಳ್ಳಕತ್ತೀನಿ ಅನ್ನಲತ್ತಿಗೆ. ಮನ್ಯಾಗ ಬ್ಯಾಸರಾಗಿದ್ದ ಯಾರಿಗ ಗೊತ್ತ ಸೊಸಿಗೆ? ಹಂಗದ. ಯಾಕತ್ತಂದ್ರ ಯಾಕ್ರಿಪ್ಪ? ಏನೋ ಒಂದು ಅಧಿಕಾರ ನಡೆಯುವಂತ ಸಂದರ್ಭದೊಳಗ ಸ್ವಸ್ಥರ ನೀವು ಹೆಂಗಾರ ನಡ್ಸ್ಕೊಂಡಿರ್ತೀರಿ. ಖರೆ ಹೌದೌದು. ಆಟ ನಿತ್ಯ ಒಳಗ ಮಾತ್ರ ಸ್ವಸ್ಥರ ಕೈಯಾಗ ನಾವು ಸಿಗ್ತೇವೆ ಅನ್ನುವಂಥದ್ದು ನೀವು ತಿಳಿಯಾಗೋಚಾರ ಇರ್ಲಿ. ಹೆಂಗಂತ ಕೇಳಿದ್ರ ಆ ಕಡೆ ನಮ್ಮ ಕಡೆ ರೀ ಸರ್, ಈ ಕಡೆ ಹಂಗ